ನಮಸ್ತೆ, ನಿಮ್ಮ ಹೆಸರು ಮತ್ತು ವಿಳಾಸ? ನಮಸ್ಕಾರ ರೀ. ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ, ಸಾಕಿನ್-ತಾಂಬ, ತಾಲೂಕಿಂಡಿ, ಜಿಲ್ಲಾ ವಿಜಯಪುರ. ಮತ್ತು ನಾನು ಈಗ ನಮ್ಮ ತೋಟದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ನೋಡ್ಬೋದು, ನಮ್ಮಲ್ಲಿ ನಾನಾ ಥರ ವಿವಿಧ ಥರ 100-200 ನಮೂನಿದು ಸಸಿಗಳನ್ನು ತಯಾರು ಮಾಡ್ತೀವಿ ನಾವು. 200 ದೇಶ ವಿದೇಶದಿಂದ. ಅದು ಎಲ್ಲ ನೋಡ್ಬೋದು. ಎಲ್ಲ ಇದು ನಿಂಬೆ ಸಸಿಗಳು. ನಿಂಬೆ ಸಸಿ ಒಳಗೆ ಸೈಜ್ ಮೇಲೆ ಐತಿ. 1 ವರ್ಷ, 1.5 ವರ್ಷ, 2 ವರ್ಷ, 2.5 ವರ್ಷ, 3 ವರ್ಷ, 4 ವರ್ಷ, 4 ವರ್ಷದ ತನಕ ಐತಿ. 4 ವರ್ಷದ ಗಿಡ ಹೆಂಗಿರ್ತಾವಪ್ಪ ಅಂದ್ರೆ 5 ಫೂಟ್ ಹೈಟ್ ಬರ್ತಾವೆ. ಪ್ರತಿಯೊಂದು ಗಿಡದೊಳಗೆ ಈಗ ಕಾಯಿ ಬಂದಿರ್ತಾವೆ. ಹಿಂಗೆ ಕಾಯಿ ನೋಡ್ಬೋದು ನೀವು, ಕಾಯಿ ಬಂದಿರ್ತಾವೆ. ಮತ್ತು ಇದು ಎಲ್ಲ ನಿಂಬೆ ಗಿಡಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಎಲ್ಲ ನಮ್ಮ ಲೇಬರ್ ಟೀಮ್ ಐತಿ. ಈಗ ಇವರೆಲ್ಲ ಲೇಬರ್ ಟೀಮು. ಗಾಡಿ ಲೋಡ್ ಮಾಡೋದಾಯ್ತು, ಇವಕ್ಕೆಲ್ಲ ಪಾಕೆಟ್ ಸೇರಿಸಿ ಇಡೋದಾಯ್ತು. ಮತ್ತು ಇತ್ತ ಏನು ಮಾಡ್ಲಿಕ್ಕೆ 24 ಗಂಟೆ ಅವ್ರು ಯಾವಾಗ ಹೇಳ್ದಾಗ ಕೆಲಸ ಮಾಡ್ತಾರೆ ಅವರು. ಆಮೇಲೆ ಮುಂದೆ ಇವು ಒಗಿ ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಇದು ಇದೊಗಿ 1 ವರ್ಷದ್ದು ಅರ್ಧ kg ಬ್ಯಾಗ್ನೊಳಗೆ ಬರ್ತಾವೆ. ಇದು ಅರ್ಧ kg ಬ್ಯಾಗ್ನೊಳಗೆ ಬರ್ತಾವೆ. ಏನೂ ಒಂದಾಗಿನೂ ಹೊಗುಣೆ ಆಗೋದು ಸಾಯೋದು ಏನಿಲ್ಲ. ಸ್ವಲ್ಪ ನಿಮ್ಮ ಕೆಲವೊಂದು ಭಾಷೆದೊಳಗೆ ಚೇಂಜ್ ಆಗ್ಬೋದು. ಆದರೆ ನಮ್ಮ ಇದ್ರೊಳಗೆ ಹೇಳೋದಂದ್ರೆ ಇದು ಅರ್ಧ kg ಪಾಕೆಟ್ ಬರ್ತೈತಿ. 500 ಗ್ರಾಮ್ ಪಾಕೆಟ್ ಸರ್. ಅರ್ಧ kg ಪ್ಯಾಕೆಟ್ ಬರ್ತಾವೆ ರೀ. ಮುಂದೆ 3 ಕಿಲೋ ಬರ್ತಾವೆ. ಮುಂದೆ 3 ಕಿಲೋಗನ 10 ಕಿಲೋ ಬರ್ತಾವೆ. 10 ಕಿಲೋನು ತೋರಿಸ್ತೀನಿ. ಬರ್ರಿ ಇಲ್ಲಿ ಮೊದಲು 3 kg ತೋರಿಸ್ತೀನಿ, ಆಮೇಲೆ 10 kg ತೋರಿಸ್ತೀನಿ ನಿಮಗೆ. 3 kg ಹೇಳ್ರಿ. ಒಂದು ಸ್ವೀಟ್ ಆಯ್ತು ಬರ್ರಿ. ಇದನ್ನು 3 kg ಬ್ಯಾಗ್ ಅಂತಾರೆ. ಇದಕ್ಕೆ 3 kg 3 kg ಬ್ಯಾಗ್ ಇಂಥ ಸೈಜ್ ಬರ್ತಾರೆ. ಈಗ ಇದು 3 kg ಬ್ಯಾಗ. ಈಗ ನನ್ನ ಕುತ್ತಿಗೆ ಮಟ್ಟ ಆಗಿ ಐತಿ. ಒಳ್ಳೆ ಕೈ ಬಟ್ಟಿ ನಡು ದಮ್ ಇರ್ತೈತಿ. ಚಲೋ ಆಗಿ ಅದ. ಇವು ಎಲ್ಲ ಒಂದೊಂದು ಸೈಜ್ ಮೇಲೆ 3 kg ಇವು 4 ಫೂಟ್ ಹೈಟ. ಅದು 1 ವರ್ಷ 1.5 ವರ್ಷದಿಂದ 2 ಫೂಟ್ ಹೈಟ. ಆಮೇಲೆ 10 kg ಬರ್ತಾವೆ. 10 kgನೂ ತೋರಿಸ್ತೀನಿ ಬರ್ರಿ ನಿಮ್ಗೆ. ಇವಾಗ ಇಂಥ ಒಗಿ ಬರ್ತಾವೆ. ನೋಡ್ರಿ, 10 kg ಬ್ಯಾಗ್ ಈ ಟೈಪ್ ಬರ್ತಾವೆ. ಒರಿಜಿನಲ್ ಕಾಗಜಿ ನಿಂಬೆ ಮಾತ್ರ. ಒರಿಜಿನಲ್? ಹಾಂ, ಕಾಗಜಿ ನಿಂಬೆ. ಆ ಪಾಕೆಟ್ ಮೇಲೆ ರೇಟ್ ಹೆಚ್ಚಾಕಮ್ಮ ಅಷ್ಟೇ. ಹಾಂ ರೀ, ನೋಡ್ಬೋದು ಆ ಪಾಕೆಟ್ ಮೇಲೆ. ಹಾಂ, ಆಮೇಲೆ ಇದು ನೋಡ್ರಿ, ಇದ್ರ ಹೆಸರು ಸರ್ವ ಸಾಂಬಾರು ಮಸಾಲ ಅಂತೀವಿ ನಾವು. ಸರ್ವ ಸಾಂಬಾರ ಮಸಾಲ. ಇದು ಗಿಡಗಳು ಅದಾವೆ ನಮ್ಮಲ್ಲಿ. ಒಂದು ಎಲೆ ಹರಿದು ಕೊಡ್ತೀನಿ, ತಿಂದು ನೋಡ್ಬೋದು. ಯಾರೇ ಹೆಂಗೆ ಹತ್ತದ ಅವ್ರ ಬಾಯಿಲಿ ತಿನ್ನಿರಿ ಅಣ್ಣವ್ರು. ನೀವು ತಿಂದಿರೇನ? ನೀವು ಒಂದು ತಿನ್ನಿರಿ, ತಿಂದು ನೋಡ್ರಿ ಒಂದು ಸ್ವಲ್ಪ. ನೀವು ಮಗು ಹೇಳೋಕ್ಕಾಗ್ತದೆ ಏನು ಅನ್ನಿಸ್ತದ. ಏಲಕ್ಕಿ, ಲವಂಗ, ಏನು ರೀ, ಕಾಳು ಮೆಣಸು, ದಾಲ್ಚಿನ್ನಿ ಎಲ್ಲ ಐತಿ. ಅದು ಒಂದ್ರಾಗಿ ಅದು ಹೇಳ್ಬೋದು ನೀವು ಬೇಕಾದಂಗೆ. ಬರ್ರಿ, ನಮಸ್ಕಾರ. ಯಾವ ನಿಮ್ಮ ಜೋಡಿ? ಹನುಮಫಲ. ಇದು ರಾಮಫಲ. ಇದು ಸೀತಾಫಲ. ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಹನುಮಫಲ ಇವೆಲ್ಲ ನಮ್ಮಲ್ಲಿ ಐತಿ. ಸೀತಾಫಲ ಅದು ಕಾಯಿ ಎಷ್ಟು ಚಲೋ ಬಿಡ್ತದಂದ್ರೆ ಅಷ್ಟು ಚಲೋ ಬಿಡ್ತದೆ. ಎಲ್ಲ ಆಯುರ್ವೇದಿಕ್ ತಜ್ಞರು ಬರ್ತಾರೆ ಒಯ್ಯಕ್ಕೆ. ಅದರಲ್ಲಿ ಏನು ಕ್ಯಾನ್ಸರ್ ಗುಣ ಆಗ್ತದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಕಾಯಿ ಐತಿ. ಪ್ರತಿಯೊಬ್ಬರು ಬಂದು ಕಾಯಿ ಒಯ್ತಾರೆ. ನೋಡ್ಬೋದು, ನಿಮ್ಗೆ ಕಾಯಿನೂ ತೋರಿಸ್ತೀನಿ ಬರ್ರಿ ಮುಂದೆ. ಹಾಂ, ಅದೇ ರೀ ಸರ್. ಈಗ ಇಲ್ಲಿ ಐತಿ ನೋಡಿ, ತೋರಿ, ತಿನ್ನಿರಿ. ತಿಂದು ನೋಡ್ರಿ, ನೀವು ತಿಂದು ಏನು ಅನ್ನಿಸ್ತು ಹೇಳ್ರಿ ನಮಗೆ. ಹಾಂ, ಸರ್ವ ಸಾಂಬಾರು. ಆಮೇಲೆ ಎಲ್ಲ ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಏನವ ಎಲ್ಲ ಮಸಾಲೆ ಅದು ಒಂದ್ರಾಗ ಕೂಡಿ ಐತಿ. ನೀವು ನೋಡಿ ಅಡುಗೆ ಹಾಕ್ಬೋದು, ಹಾಕಿ ನೋಡ್ಬೋದು. ಇದು ನೋಡ್ರಿ, ಖಾಲಿ ಪತ್ತಿ, ಕ್ರಿಕೆಟ್ ಬಾಲ 2 ನಮೂನಿ ಚಿಕ್ಕು ಗಿಡ ಅದಾವೆ. ಇನ್ನೂ ಜಾಸ್ತಿ ಅದಾವೆ, ಅಲ್ಲಿ ತೋರಿಸ್ತೀನಿ ಮುಂದೆ. ಈಗ ಇಲ್ಲಿ ಮೊದಲು ಇಟ್ಟು ಸ್ಟಾಕ್ ತೋರ್ಸಕತ್ತೀನಿ. ಆಮೇಲೆ ಇದು ನೋಡ್ರಿ, ಇದು ರತ್ನಗಿರಿ ಮೈನ್ ಆಗ್ಯಾವ. ರತ್ನಗಿರಿ ಆಪೂಸ್ ಒರಿಜಿನಲ್ ರತ್ನಗಿರಿವೆ. ಆಮೇಲೆ ಇದು ಬ್ಲ್ಯಾಕ್ ಮ್ಯಾಂಗೋ ಅಂತೇಳಿ ಐತಿ. ಬ್ಲ್ಯಾಕ್ ಮ್ಯಾಂಗೋ ಅಂದ್ರೆ ಕರಿದೇ ಕಾಯಿ ಬರ್ತೈತಿ. ನೋಡ್ರಿ, ಇಂಥದ್ದು ಗಿಡ ಐತಿ. ಕಾಂಡಗಳೆಲ್ಲ ಈ ಟೈಪ್ ಕಪ್ಪೇ ಬರ್ತದೆ. ಕಾಂಡ ಉಳಿದದ್ದು ಎಲ್ಲ ಇದು ಬರ್ತಾವೆ. ಇದಕ್ಕೆ ಹಿಂಗೆ ಕಪ್ಪು ಬರ್ತೈತಿ. ಒಳ್ಳೆ ಕಾಯಿ ಆಗ್ತದೆ. ತಿನ್ನಕ್ಕೂ ಟೇಸ್ಟ್ ಐತಿ.
ಚಲೋ ಐತಿ. ಇದು ದೊಡ್ಡ ಗಿಡ ಬೇಕಂದ್ರೆ ನಮ್ಮಲ್ಲಿ ದೊಡ್ಡ ಗಿಡ ಅದು ತೋರಿಸ್ತೀನಿ ನಾನು. ಆಮೇಲೆ ಇದು ಅಮೃತ ನೋನಿ ಅಂತೇಳಿ ಬಹಳ ಒಳ್ಳೆಯ ಔಷಧ ಸಸಿ ಇದು, ಆಯುರ್ವೇದಿಕ್ ಏನು ರೀ. ಅಮೃತ ನೋನಿ ಗಿಡ ಈಗ ನೀವು ನೋಡ್ತಿದ್ರಿ ಅಂದ್ರೆ ಈಗ ನಾವು ಬರೀ ಹೇಳ್ತೀವಿ ಅನ್ಬೇಡ್ರಿ, ಇದು ಮಧುನಾಶಿನಿ. ಮಧುನಾಶಿನಿ ಈಗ ನಿಮ್ಗೆ ಎಲ್ಲಿನೂ ತಿನ್ನಿಸ್ತೀನಿ, ಆಮೇಲೆ ಇಲ್ಲೇ ಸಕ್ರೆನೂ ತಿಂದು ನೋಡಕ್ಕೆ ಅದು ಏನು ಕೆಲಸ ಮಾಡ್ತದೆ ಒಂದು ಮಿನಿಟ್ನಾಗೆ ಹೇಳಿಸ್ತೀನಿ, ನೋಡಕತ್ರಿ ತರ್ತೀನಿ ನಮ್ಗೆ ಹಚ್ಚಿಗಳು. ನಾಶಿ ಮಾಡುವಂಥದ್ದು ಅಂದ್ರೆ ಇದು ಮಧುನಾಶಿನಿ, ತಿನ್ಬೋದು ಇದು. ಇದು ನೋಡ್ರಿ ಸರ್, ಅದು ತಿನ್ನಿರಿ ಸ್ವಲ್ಪ ತಿಂದು ನೋಡ್ರಿ ನೀವು. ಈಗ ನೀವು ಒಂದೇ ತಿನ್ನಪ್ಪಿ ತಗೋ, ಅದು ಕೊಡು ಅವ್ರಿಗೆ ಸರ್. ಒಂದು 2 ಎಲೆ ತಿನ್ನಬೇಕು, ತಿನ್ನಿರಿ ನೀವು. ನಿಮ್ಗೆ ನೋಡ್ರಿ ಸೈಡ್ ಬಾದಾಕ ಏನಿಲ್ಲ, ಅದು ಸೈಡ್ ಪರಿಣಾಮ ಏನಿಲ್ಲ. ಇವು ಆಯುರ್ವೇದಿಕ್ ಅಂದ್ರೆ ಹಂಗೆ ಇರ್ತಾವ, ಸೈಡ್ ಏನು ಪರಿಣಾಮ ಇಲ್ಲ. ನೋಡ್ಬೋದು ನೀವು ತಿಂದು. ಸರ್ ಅದೇನು ವರ್ಕ್ ಮಾಡಿಸ್ ಸರ್ ಈಗ ನೋಡ್ರಿ ನನ್ನ ಅನಿಸಿಕೆ ಒಳಗೆ ನಾವು ಇಲ್ಲಿ ಜಿದ್ದು ಕಟ್ಟಿ ಬೆಲ್ಲ ತಿಂತಾರೆ, ಕರ್ನಾಟಕ ತಿಂತೀವಿ, ಪೇಡೆ ತಿಂತೀವಿ. ನಾವು ಪೇಡೆ ತಿಂತೀವಿ 1 ಕಿಲೋ ತಿಂತೀವಿ. ಅದಕ್ಕೆ ಜಿದ್ದು ಕಟ್ಟಿ ತಿನ್ನೋರು 2 ಕಿಲೋ ತಿಂತಾರೆ. ಹೆಂಗೆ ತಿಂತಾರಪ್ಪ? ಇದು ತಪ್ಲ ತಿಂದ್ಕಿದ್ದು ಈಗ ನಿಜ ಜಾಗದ ಮೇಲೆ ತಪ್ಲ ತಿಂದು 1 ಕಿಲೋ ಸಕ್ಕರೆ ತಿನ್ನಿರಿ. ನಾನು ಸಕ್ಕರೆನೇ ತಿಂದಿಲ್ಲ ಅನ್ನಿಸ್ತದೆ, ಬೆಲ್ಲನೂ ತಿಂದಿಲ್ಲ ಅನ್ನಿಸ್ತದೆ, ಬಾಳೆಹಣ್ಣು ತಿಂದು ಬಾಳೆಹಣ್ಣು ತಿಂದಿಲ್ಲ ಅನ್ನಿಸ್ತದೆ. ಅಲ್ಲ ಏನು ಮಾಡಲ್ಲ, ಪಚನ ಮಾಡಿಬಿಡ್ತೈತಿ. ಈಗ ಸಕ್ಕರೆ ತಿನ್ನ ನಾನು ನೀರಾಗಿ ಹೋಗಿಬಿಡ್ತೈತಿ, ಏನಿಗೆ ತೊಂದರೆ ಆಗಲ್ಲ, ಏನು ತೊಂದರೆ ಇಲ್ಲ. ಮತ್ತು ಆಯುರ್ವೇದಿಕ್ ಡಾಕ್ಟ್ರ್ ಕೇಳ್ರಿ, ಇದು ಸೋಲಾಪುರದೆಲ್ಲ ಇದ್ರದ್ದು ಒಣ ಪೌಡ್ರ್ ಸಿಗ್ತೈತಿ. ಆಯುರ್ವೇದಿಕ್ ಔಷಧದಾಗ ಒಣ ಪೌಡ್ರ್ ಸಿಗ್ತದೆ. ಅದು ಎಷ್ಟೋ ಮಂದಿ ಶುಗರ್ ಇದ್ದಾವೆ ತೋತ. ಮಧುನಾಶಿನಿ ಪೌಡ್ರ್ ಅಂತೇಳಿ ಸಿಗ್ತದೆ, ಶತಾವರಿ ಪೌಡ್ರ್ ಅಂತ ಸಿಗ್ತದೆ. ಈಗ ಶತಾವರಿ ಐತಿ ನಮ್ಮಲ್ಲಿ, ಬಳ್ಳಿ ಪಾಕಿಟ್ ಅವ್ರಿ ಅವೆಲ್ಲಾಗಿ. ಯಾರ್ದಂದ್ರೆ ಸಕ್ರೆ ಬರ್ಬೇಕು ನೋಡಿ, ಅವ್ರಿನ್ನ ಹೇಳ್ಬೋದು, ಗಸಗನೆ ಬರ್ಬೇಕು. ಈಗ ಇದು ಆ ಕಡೆ ಕೊಡು, ಎಲ್ಲರೂ ತೊಗೊಂಡು ತಿನ್ನಿರಿ ಸರ್. ತಿಂದು ಹೇಳ್ರಿ ಅವ್ರಿಗೆ, ತಿಂದ ಬಳಿಕ ನೀವು ಹೇಳ್ಬೋದು ಏನು ಕೆಲಸ ಮಾಡ್ತದ, ಸಕ್ಕರೆ ಎಷ್ಟು ರುಚಿ ಹತ್ತದ, ಹೆಂಗತ್ತ ನೀವೇ ಹೇಳ್ಬೋದು. ಯಾಕಂದ್ರೆ ನಾನು ಹೇಳೋದಕ್ಕಿಂತ ನೀವು ಹೇಳೋದು ಸಕ್ಕರೆ ಇಲ್ಲ ಏನೋ ಉಸುಕ್ ತಿನ್ನಂಗೆ ಮಾಡ್ತಿದ್ದಂಗೆ ಹಿಂಗೆ ಒಂದು ಟೈಪ್ ಅದು ಹಂಗೆ ಅಲ್ಲ. ಯಾಕಂದ್ರೆ ಅದಕ್ಕೆ ಅವು ಏನು ಮಾಡ್ಬೇಕು ಸರ, 1-2 ಗಿಡ ಒಯ್ದು ನಿಮ್ಮ ಹೊಲ್ದಾಗ ಹಚ್ಬೇಕ್ರಿ. ಮನೆ ಒಳಗೆ ಎಲ್ಲೇ ಒಂದು ತವಲೆ ಹಚ್ಚಿ ಒಂದು ಗಿಡ ಕೆಪ್ಸಿಗತ್ತಿಳಿ, ನಿಮ್ಮ ಓಣಿ ಎಲ್ಲರೂ ತಿಂದುಬಿಡ್ತಾರೆ. ಒಬ್ಬರೇ ಅಲ್ಲ, ನಿಮ್ಮ ಓಣಿನೇ ಬದುಕ್ತೈತಿ. ಹಂಗೆ ಚಲೋ ಅಗಿ ಅದಾವ, ಪಾಕೆಟ್ದಾಗ ಹಾಕಿ ಅಗಿ ಕೊಡ್ತಾರೆ. ಶುಗರ್ ಇದ್ದರಿಗೆ ಬೆಸ್ಟ್. ಶುಗರ್ ಇದ್ದವ್ರಿಗೆ ನಂಬರ್ 1 ರೀ. ಶುಗರ್ ಇಲ್ಲಂದ್ರೂ ತಿಂದ್ರು ಏನಾಗಲ್ಲ. ಏನು ಶುಗರ್ ಇಲ್ದವ್ರು ತಿಂದ್ರೆ ಶುಗರ್ ಒಟ್ಟು ಹೋಗ್ತದತ್ ಏನಿಲ್ಲ. ಆಯುರ್ವೇದಿಕ್ ಐತಿ. ಶುಗರ್ ತನ್ನ ಎಡ್ ಬೇಕು ಕಾಯ್ಕೊಂಡೇ ಉಳಿದು ಅದು ತನ್ನ ಕೆಲಸ ಮಾಡ್ತೈತಿ. ಆಮೇಲೆ ಇದು ನೋಡ್ರಿ ಸ್ಟಾರ್ ಹಣ್ಣು ಅಂತೇಳಿ, ಇದು ಈ ಕಡೆ ಈಗ ಬಡ್ಡಿ ಹಿಡ್ಕೊಂಡು ಹೋಗ್ಬಿಡ್ತಾವ ನೋಡ್ರಿ. ಅದು ನೆಲಕಲ್ಲಿ ತಳಗೆಲ್ಲ ಕೆಂಪು ಹೂ ಕಾಣ್ತಲ್ಲ, ಒಳ್ಳೆ ಕ್ವಾಲಿಟಿ ಕಾಯಿ ತಿನ್ನಾಕ. ವಿಟಮಿನ್ ಸಿ ನಮಗೆ, ನಾವು ಜವಾರಿ ಒಳಗಿದ್ದೀವಿ, ನಾವೇನು ಹೇಳಲ್ಲ. ಆಮೇಲೆ ಇದು ಈ ಆಪಲ್ ಬಾರಿ ಅಂತೇಳಿ, ಈ ಆಪಲ್ ಬಾರಿ ಹಣ್ಣು, ಅದು ಆಪಲ್ ಬಾರಿ ಬಿಳಿದು ಬರ್ತೈತಿ, ಇದು ಗುಲಾಬಿ ಬರ್ತೈತಿ. ಗುಲಾಬಿ ಕಾಯಿ ನೋಡ್ತಿದ್ರಿ ಅಂದ್ರೆ ಅಲ್ಲಿ ಕಾಯಿ ಅದಾವ. ಈಗ ಮುಂದೆ ದೊಡ್ಡ ಗಿಡ ಅವ, ಅವು ನೋಡ್ಬೋದು ಅಲ್ಲಿ. ಆಮೇಲೆ ಇದು ರಾತ್ಕ ರಾಣಿ ಹೂವಿನ ಹೆಸರ. ರಾತ್ಕ ರಾಣಿ ಏನು ಮಾಡ್ತದಪ್ಪ ಅಂದ್ರೆ ಮುಂಜಾನೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಫುಲ್ ಅರಳ್ತದ. ಒಂದು ವೇಳೆ ಎಕಡೆ ಗಾಳಿ ಮೇಲೆ ಅದು ಗಿಡ ಇತ್ತು ಅಂದ್ರೆ ನಮ್ಮ ಈ ಕುತ್ತಿದ ದನಗಳೆಲ್ಲ ಎದ್ದು ನಿಂದಿರ್ತಾವೆ. ಮಳೆ ಬಂದು ಮಣ್ಣಿನ ವಾಸನೆ ಆಗಿ ಬರ್ತಲ್ಲ, ಹಂಗೆ ವಾಸನೆ ನೋಡೋ ಸಂಬಂಧ ಹಂಗೆ ಬರ್ತಾವೆ. ಅಷ್ಟು ಸುಗಂಧ ಅದು ವಾಸ ಬರ್ತೈತಿ. ಇರಲಿ, ಇದ್ರೊಳಗೆ ಇಲ್ಲಿ ಇದು ಐತಲ್ರಿ, ಇದು ಅದು ರಾತ್ಕ ರಾಣಿ. ಇದು ಐತಲ್ರಿ ದಿಲ್ಕ ರಾಜ. ಇದು ನೋಡ್ರಿ, ಇದು ರಾತ್ಕ ರಾಣಿ ದಿಲ್ಕ ರಾಜ. ಎರಡು ಇರ್ಬೇಕ್ರಿ. ಅಂದ್ರೆ ಈಗ ನಮ್ಗೆ ನಮ್ಮ ವಾಸನೆ ಬರ್ತದತ್ತೀವು, ಚಂತನ ಬತ್ತು ಚಂಜಿ ಮಾಡಬೇಕಲ್ಲ ಅಂದದು. ಹಾಂ, ಈಗ ಇದು ರಾತ್ಕ ರಾಣಿ ರಾತ್ರಿ 7 ಗಂಟೆದಿಂದ ಮುಂಜಾನೆ 5 ಗಂಟೆ ತನಕ ಇರ್ತೈತಿ. ಕ್ಲೋಸ್ ಆಯಿತು, ಚಂತನ ಬೇಕಲ್ಲ. ಇದು ದಿಲ್ಕ ರಾಜ, ಇದು ಮುಂಜಾನೆ 7 ಗಂಟೆದಿಂದ ಇರ್ತದ.
ಸಾಯಂಕಾಲ 6-7 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಸರ್ ಅಂದ್ರೆ 24 ತಾಸನು ಹೂ ಇರ್ಬೇಕು. ಹೂವು ಇರಬೇಕು. ರಾತ್ ಕಾ ರಾಣಿ ದಿಲ್ ಕಾ ರಾಜ. ರಾಜ. ದಿನಕ